ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಿದ್ದೀನಿ ಅಂತ ಬುರುಡೆ ಬಿಟ್ಟಿದ್ದ ಬುರುಡೆ ದಾಸ ಈಗ SITಗೆ ಲಾಕ್ ಆಗಿದ್ದಾನೆ. ಒಂದೊಂದೇ ಮುಖವಾಡಗಳು ಕಳಚಿ ಬೀಳ್ತಾ ಇದ್ದಾವೆ. ಆದರೆ ಈ ಮಾಸ್ಕ್ ಮ್ಯಾನ್ ಪಾತ್ರಧಾರಿ ಸೂತ್ರಧಾರಿ ಯಾರು ಅಂತ SIT ಈಗ ತಲಾಶ್ ಮಾಡ್ತಾ ಇದೆ. ಬುರುಡೆ ಕೇಸ್ ಚಿನ್ನಯ್ಯನ ಕುರಿತು ಮತ್ತಷ್ಟು ವಿಚಾರಗಳು ಈಗ ರಿವೀಲ್ ಆಗ್ತಾ ಇದ್ದಾವೆ. ತನಿಖೆಯನ್ನು SIT ಅಧಿಕಾರಿಗಳು ತೀವ್ರಗೊಳಿಸಿದ್ದಾರೆ. ಆತನನ್ನ ಈಗ ಸ್ಥಳ ಮಹಜರಿಗೆ ಕರ್ಕೊಂಡು ಹೋಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸ್ಥಳ ಮಹಜರು ಮಾಡೋದಕ್ಕೆ SIT ಅಧಿಕಾರಿಗಳು ಈಗ ಮುಂದಾಗಿದ್ದಾರೆ. ಬೆಂಗಳೂರಿಗೆ ಮಾಸ್ಕ್ ಮ್ಯಾನ್ ಅನ್ನ ಕರ್ಕೊಂಡು ಬರ್ತಾ ಇದ್ದಾರೆ SIT ಅಧಿಕಾರಿಗಳು. ಬೆಳ್ತಂಗಡಿಯಿಂದ ಬೆಂಗಳೂರಿಗೆ SIT ಅಧಿಕಾರಿಗಳು ಕರ್ಕೊಂಡು ಬರ್ತಾ ಇದ್ದಾರೆ. ಆತನ ಹುಟ್ಟೂರು ಮಂಡ್ಯದ ಚಿಕ್ಕಬಳ್ಳಿ ಆದರೂ ಕೂಡ ಆತ ಕೆಲಸ ಮಾಡ್ತಾ ಇದ್ದಿದ್ದು ತಮಿಳುನಾಡಿನಲ್ಲಿ. ಆದರೆ ಬೆಂಗಳೂರಿಗೆ ಕರ್ಕೊಂಡು ಬರ್ತಾ ಇದ್ದಾರೆ. ಬುರುಡೆ ತೆಗೆದುಕೊಂಡು ಹೋಗಿದ್ದಾಗಿ ಆತ ಹೇಳಿದ್ದ. ಬೆಂಗಳೂರಿಗೆ ಬುರುಡೆ ತಂದಿದ್ದಾಗಿ ಮಾಸ್ಕ್ ಮ್ಯಾನ್ ಹೇಳಿದ್ದ. ಈತನ ಟ್ರಾವೆಲ್ ಹಿಸ್ಟ್ರಿಯನ್ನು ಈಗ ಕೆದಕಲಿಕ್ಕೆ SIT ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಬೆಂಗಳೂರು ಸೇರಿದಂತೆ ಮತ್ತೆ ಬೇರೆ ಇನ್ನೆಲ್ಲಾದರೂ ಕೂಡ ಬುರುಡೆ ತಗೊಂಡು ಹೋಗಿದ್ನ ಅನ್ನುವಂತಹ ಒಂದಿಷ್ಟು ಅಂಶಗಳು ಈಗ SIT ಅಧಿಕಾರಿಗಳಿಂದಲೇ ಗೊತ್ತಾಗಬೇಕಾಗಿದೆ. ಹಾಗಾಗಿ ಬೆಂಗಳೂರಿನ ಕೆಲ ಕಚೇರಿಯಲ್ಲಿ ಮಹಜರು ಮಾಡುವಂತಹ ಸಾಧ್ಯತೆ ಇದೆ. ಆತ ಬೆಂಗಳೂರಿನ ಯಾವ್ಯಾವ ಕಚೇರಿಗೆ ತಗೊಂಡು ಹೋಗಿದ್ದ, ಬಿಗಿ ಭದ್ರತೆಯಲ್ಲಿ ಬೆಂಗಳೂರಿಗೆ SIT ಅಧಿಕಾರಿಗಳು ಈ ಮಾಸ್ಕ್ ಮ್ಯಾನ್ ಅಲಿಯಾಸ್ ಚಿನ್ನಯ್ಯನನ್ನು ಕರ್ಕೊಂಡು ಬರ್ತಾ ಇದ್ದಾರೆ. ಸ್ಥಳ ಮಹಜರು ಹಿನ್ನೆಲೆ ಈಗ ಕರ್ಕೊಂಡು ಬರ್ತಾ ಇದ್ದಾರೆ SIT ಅಧಿಕಾರಿಗಳು ಮಾಸ್ಕ್ ಮ್ಯಾನ್ನ. 2 ಪೊಲೀಸ್ ವಾಹನದಲ್ಲಿ ಚಿನ್ನಯ್ಯನನ್ನ ಈಗ SIT ಅಧಿಕಾರಿಗಳು ಸೂಕ್ತ ಭದ್ರತೆಯೊಂದಿಗೆ ಕರ್ಕೊಂಡು ಬರ್ತಾ ಇದ್ದಾರೆ. ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ SIT ಅಧಿಕಾರಿಗಳ ನಡೆ. ಈಗ ಪಾತ್ರಧಾರಿ ಆತ. ಈ ಪಾತ್ರಧಾರಿಯ ಹಿಂದಿರುವ ಸೂತ್ರಧಾರಿಗಳು ಯಾರು? ಮಾಗಡಿ ಮುಖ್ಯ ರಸ್ತೆಯಲ್ಲಿ ವಕೀಲರ ಭೇಟಿ ಕೂಡ ಮಾಡಿದ್ದ ಚಿನ್ನಯ್ಯ. ಹೀಗಾಗಿ ಮಹಜರ್ ಪ್ರಕ್ರಿಯೆಗಾಗಿ SIT ಅಧಿಕಾರಿಗಳು ಈಗ ಕರೆತರ್ತಾ ಇದ್ದಾರೆ ಬೆಂಗಳೂರಿಗೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಬೆಳ್ತಂಗಡಿ ಕೋರ್ಟ್ಗೆ ಹಾಜರಾಗುವ ಮುನ್ನ ವಕೀಲರ ಜೊತೆ ಕೂಡ ಚರ್ಚೆ ಮಾಡಿದ್ದ ಇದೇ ಮಾಸ್ಕ್ ಮ್ಯಾನ್ ಅನ್ನೋದು ಕೂಡ ಈಗ ಬೆಳಕಿಗೆ ಬಂದಿದೆ. ಹೀಗಾಗಿ ಬೆಂಗಳೂರಿಗೆ ಕರೆತಂದು SIT ಅಧಿಕಾರಿಗಳು ಮಹಜರ್ ಮಾಡ್ತಾರೆ. ಮಧ್ಯಾಹ್ನ 12 ಗಂಟೆ ಸಮಯಕ್ಕೆ ಬೆಂಗಳೂರಿಗೆ ಆಗಮಿಸುವ ಸಾಧ್ಯತೆ ಇದೆ. ಇನ್ನೇನು 1 ಗಂಟೆಯಲ್ಲಿ ಬೆಂಗಳೂರಿಗೆ ಬರ್ತಾರೆ. ಮಾಗಡಿ ಮುಖ್ಯ ರಸ್ತೆಯಲ್ಲಿ ವಕೀಲರನ್ನ ಭೇಟಿ ಮಾಡಿದ್ನಲ್ಲ ಚಿನ್ನಯ್ಯ, ಅದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಹೀಗಾಗಿ ಮಹಜರು ಪ್ರಕ್ರಿಯೆಗೆ ಈಗ SIT ಅಧಿಕಾರಿಗಳು ಕರೆತರ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ಧರ್ಮಸ್ಥಳ ಪ್ರತ್ಯೇಕ ಕೇಸ್ಗಳನ್ನು ಒಟ್ಟಾಗಿ ಈಗ ತನಿಖೆಯನ್ನು ನಡೆಸಲಿಕ್ಕೆ ಈಗ ಸಾಕಷ್ಟು ಪ್ಲ್ಯಾನ್ಗಳು ಕೂಡ ಈಗ ನಡೀತಾ ಇದ್ದಾವೆ. ಧರ್ಮಸ್ಥಳ ಪ್ರತ್ಯೇಕ ಕೇಸ್ಗಳನ್ನು ಒಟ್ಟಾಗಿ ತನಿಖೆಯನ್ನು ಮಾಡಲಿಕ್ಕೆ SIT ಅಧಿಕಾರಿಗಳು ಮುಂದಾಗಿದ್ದಾರೆ. ಪ್ರತ್ಯೇಕ ಕೇಸ್ಗಳನ್ನು ಒಂದು ಒಟ್ಟಾಗಿಸಿ SITಯಿಂದ ಈಗ ತನಿಖೆ ಈಗ ಶುರುವಾಗ್ತಾ ಹೋಗುತ್ತೆ. ಎಲ್ಲ ಕೇಸ್ಗಳನ್ನು ಒಟ್ಟಾಗಿಸಿ ತನಿಖೆಗೆ SIT ಈಗ ನಿರ್ಧಾರ ಮಾಡಿದೆ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕಾನೂನು ಸಲಹೆಯನ್ನು ಪಡೆದು SITಯಿಂದ ಈಗ ತನಿಖೆ ಮತ್ತಷ್ಟು ತೀವ್ರವಾದಂತಹ ತನಿಖೆಯನ್ನು ಮಾಡ್ತಾ ಹೋಗ್ತಾರೆ. ಒಟ್ಟಾಗಿ ತನಿಖೆ ಮಾಡಿದರೆ ಮತ್ತಷ್ಟು ಸಹಕಾರಿ ಆಗುತ್ತೆ. ಯಾಕಂದರೆ ಈ ಒಂದು ವಿಚಾರಗಳು ಸಾಕಷ್ಟು ಬೇರೆ ಬೇರೆ ತಿರುವುಗಳನ್ನು ಪಡ್ಕೊಳ್ತಾ ಇದೆ. ಸದ್ಯ ಪ್ರತ್ಯೇಕ ಒಂದು ಏನೀಗ ವಿಚಾರಣೆ ನಡೀತಾ ಇತ್ತಲ್ಲ, ಚಿನ್ನಯ್ಯ ಕೇಸು, ತಿಮರೋಡಿ ಕೇಸು, ಸಮೀರ್ ಕೇಸು, ಅದ್ರ ಜೊತೆಗೆ ಸುಜಾತ ಕೇಸು ಪ್ರತ್ಯೇಕವಾಗಿ SITಯಿಂದ ತನಿಖೆ ನಡೀತಾ ಇತ್ತು. ಈಗ ನಿನ್ನೆ ಕೂಡ ಸುಜಾತ SIT ಅಧಿಕಾರಿಗೆ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಪ್ರತ್ಯೇಕ ನೋಟಿಸ್ ನೀಡಿ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ SIT ಅಧಿಕಾರಿಗಳು. ಎಲ್ಲ ಕೇಸ್ಗಳನ್ನು ಒಟ್ಟುಗೂಡಿಸಿ ತನಿಖೆಗೆ ಈಗ ನಿರ್ಧಾರ ಮಾಡಿದ್ದಾರೆ. ಅಂದರೆ ಇವರ ಹಾವಭಾವಗಳು ಬೇರೆ ಇರ್ಬೋದು, ಆದರೆ ಇವರ ಉದ್ದೇಶ ಒಂದೇ ಆಗಿತ್ತಲ್ವಾ. ಧರ್ಮಸ್ಥಳಕ್ಕೆ ಕಪ್ಪು ಚುಕ್ಕಿಯನ್ನು ತರುವುದೇ ಇವರ ಉದ್ದೇಶ, ಮೂಲ ಉದ್ದೇಶ. ಹಾಗಾಗಿ ಇವರೆಲ್ಲರ ಉದ್ದೇಶ ಒಂದೇ ಆಗಿರೋದ್ರಿಂದ ಇವರೆಲ್ಲರನ್ನೂ ಒಟ್ಟುಗೂಡಿಸಿ ಅಥವಾ ಈ ಪ್ರಕರಣವನ್ನು ಒಟ್ಟುಗೂಡಿಸಿ ಒಂದು ತನಿಖೆಯನ್ನು ಮಾಡಲಿಕ್ಕೆ SIT ಅಧಿಕಾರಿಗಳು ಕಾನೂನು ಸಲಹೆಗಾರರ ಒಂದು ಸಲಹೆಯನ್ನು ಪಡ್ಕೊಂಡು ಈಗ ತನಿಖೆಯನ್ನು ಮುಂದುವರಿಸ್ತಾರೆ ಅಂತ ಕೂಡ ಗೊತ್ತಾಗ್ತಾ ಇದೆ. ಇನ್ನು ಚಿನ್ನಯ್ಯನಿಗೆ ಧಮಕಿಯನ್ನು ಹಾಕಿ ಹೇಳಿಕೆಯನ್ನು ಅಲ್ಲಿ ಕೊಟ್ಟಿದ್ದಾರೆ. ಚಿನ್ನಯ್ಯನ ಹಿಂದೆ ಕಾಣದ ಕೈಗಳು ಷಡ್ಯಂತ್ರ ಮಾಡಿದ್ದಾವೆ ಅನ್ನುವಂಥದ್ದು ಈಗ ಮೇಲ್ನೋಟಕ್ಕೆ SIT ಅಧಿಕಾರಿಗಳಿಗೂ ಕೂಡ ಗೊತ್ತಾಗ್ತಾ ಇದೆ. ಈ ಎಲ್ಲ ಕೇಸ್ಗಳನ್ನು ಒಟ್ಟಾಗಿಸಿ ತನಿಖೆಗೆ ಈಗ SIT ಅಧಿಕಾರಿಗಳು ನಿರ್ಧಾರ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಹಾಗಾದರೆ ಇಲ್ಲಿ ಬಹಳ ಮುಖ್ಯವಾಗಿ ಈಗ ಒಂದು ಪ್ರಶ್ನೆ ಕಾಡ್ತಾ ಇರೋದಂದರೆ, ಈ ಮಾಸ್ಕ್ ಮ್ಯಾನ್ ಅಲಿಯಾಸ್ ಚಿನ್ನಯ್ಯ ನಾನು ಪಾತ್ರಧಾರಿ, ನನ್ನ ಹಿಂದೆಯೇ ಸಾಕಷ್ಟು ಜನ ಸೂತ್ರಧಾರರಿದ್ದಾರೆ, ಅವರು ಸೂತ್ರಧಾರರು ನಂಗೆ ಏನೇನು ಹೇಳ್ಕೊಟ್ರು ನಾನು ಹಂಗೆ ಮಾಡಿದೆ ಅಂದರೆ ಸ್ಕ್ರಿಪ್ಟೆಡ್. ಈಗ ನಾನು ಕೋರ್ಟಿಗೆ ಬಂದಿದ್ದು ತಲೆಬುರುಡೆ ಇಟ್ಕೊಂಡು ಸ್ಕ್ರಿಪ್ಟೆಡು, SIT ಮುಂದೆ ಬಂದಿದ್ದು ಸ್ಕ್ರಿಪ್ಟೆಡು. ಹಾಗಾದರೆ ಸೂತ್ರಧಾರಿಗಳು ಯಾರು ಅನ್ನೋದೇ ಈಗ ಸದ್ಯಕ್ಕೆ ಗೊತ್ತಾಗಿರಬೇಕಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ವೆಂಕಟೇಶ್ ಕೊಡ್ತಾ ಹೋಗ್ತಾರೆ. ವೆಂಕಟೇಶ್, ಇಲ್ಲಿ ಭಾಳ ಮುಖ್ಯವಾಗಿ ಧರ್ಮಸ್ಥಳದ ನೂರಾರು ಶವಗಳನ್ನು ಹೂತಿಟ್ಟಿರುವ ಅನ್ನುವಂತಹ ಒಂದು ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ SIT ಸಾಕಷ್ಟು ತಲಾಶ್ ಮಾಡ್ತಾ ಇದೆ. ಸಾಕಷ್ಟು ವಿಚಾರಗಳು ಆಲ್ರೆಡಿ ರಿವೀಲ್ ಆಗಿದ್ದರೂ ಕೂಡ ಸ್ಥಳ ಮಹಜರಿಗೆ ಮುಂದಾಗ್ತಾ ಇದ್ದಾರೆ. ಏನೆಲ್ಲ ವಿಚಾರಗಳು ಇವತ್ತಿನ ಒಂದು ಸ್ಥಳ ಮಹಜರಿಂದ ಗೊತ್ತಾಗ್ಬೋದು SIT ಅಧಿಕಾರಿಗಳಿಗೆ ಅಂತ?
ಸಚಿನ್, ಈ ಒಂದು ಪ್ರಕರಣ ಬೆಳಕಿಗೆ ಬಂದಂತಹ ವೇಳೆಯಲ್ಲಿ ಚಿನ್ನಯ್ಯನ ಮಾತಿನಂತೆ ಕೂಡ ಧರ್ಮಸ್ಥಳದಲ್ಲಿ ಸುಮಾರು 16ಕ್ಕೂ ಹೆಚ್ಚುಗಳ ಒಂದು ಗುಂಡಿಯನ್ನು ಹಾಕಿದ್ದು ಅಲ್ಲಿ ಪರಿಶೀಲನೆ ಮಾಡಲಾಯಿತು. ಅಲ್ಲಿ ಯಾವುದೇ ರೀತಿಯಾದಂತಹ ಕಳೆಬರಹಗಳು ಕೂಡ ಪತ್ತೆಯಾಗಿಲ್ಲ. ಅದರಲ್ಲಿ ಸಿಕ್ಕಂತ ಒಂದು ಮೂಳೆ ಏನಿದೆ ಅದು ಯುವಕನದಂತೆ ಹೇಳಿ ತಿಳಿದು ಬಂದಿದ್ದು, ಸದ್ಯ ಈ ಒಂದು ಪ್ರಕರಣದಲ್ಲಿ SIT ಅಧಿಕಾರಿಗಳು ಕೂಡ ತನಿಖೆಯನ್ನು ಮುಂದುವರಿಸಿದ್ದಾರೆ. ಈಗ SIT ಅಧಿಕಾರಿಗಳ ಒಂದು ತನಿಖೆಯ ಸಂದರ್ಭಗಳಲ್ಲಿ ಕೂಡ ಆರೋಪಿಗಳು ಏನು ಈ ಒಂದು ದೂರನ್ನು ಕೊಟ್ಟಿದ್ದಾರೆ, ಆ ದೂರನ್ನು ಕೊಟ್ಟಿರುವಂತಹ ಹಿಂದಿನ ಷಡ್ಯಂತ್ರ ಏನು ಅನ್ನೋದು ಕೂಡ ಈಗ ಎಲ್ಲವೂ ಕೂಡ ಬಟಾ ಬಯಲಾಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ SIT ಅಧಿಕಾರಿಗಳು ಈ ಒಂದು ಷಡ್ಯಂತ್ರದ ಹಿಂದೆ ಇರುವ ಗ್ಯಾಂಗ್ ಅನ್ನ ತನಿಖೆ ಮಾಡೋದಕ್ಕೂ ಕೂಡ ಈಗ ಮುಂದಾಗಿದ್ದಾರೆ. ಅದರಲ್ಲಿ ಈಗ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಏನಿದ್ದಾನೆ ಈತನ ಒಂದು ಹೇಳಿಕೆ ಕೂಡ ಪ್ರಮುಖವಾಗಿರುವಂಥದ್ದು. ಹಾಗಾಗಿ ಈ ಒಂದು ಚಿನ್ನಯ್ಯನ ಹೇಳಿಕೆಗಳನ್ನು ದಾಖಲಿಸಿಕೊಂಡಿರುವಂತಹ SIT ಅಧಿಕಾರಿಗಳು ಆತ ಏನು ಒಂದು ಬೆಳ್ತಂಗಡಿಯಲ್ಲಿರುವಂತಹ ಕೋರ್ಟ್ಗೆ ಹಾಜರಾಗೋದಕ್ಕೂ ಮುಂಚೆ ಕೂಡ ಒಂದು ವಕೀಲರನ್ನ ಭೇಟಿಯಾದಂಥ ವೇಳೆಯಲ್ಲಿ ಕೆಲವು ವಿಚಾರಗಳನ್ನು ಕೂಡ ಚರ್ಚೆಯನ್ನು ಮಾಡಿದ್ದ ಅಂತ ಹೇಳಿ ಕೂಡ SIT ಅಧಿಕಾರಿಗಳ ಮುಂದೆ ಹೇಳಿರುವಂಥದ್ದು. ಹಾಗಾಗಿ SIT ಅಧಿಕಾರಿಗಳು ಕೂಡ ಆತ ಎಲ್ಲಿ ಭೇಟಿಯಾಗಿದ್ದ, ಎಲ್ಲಿ ಚರ್ಚೆಯನ್ನ ಮಾಡ್ದ, ಆ ಭೇಟಿಯ ಸಂದರ್ಭದಲ್ಲಿ ಯಾವೆಲ್ಲ ಅಂಶಗಳನ್ನ ಚರ್ಚೆ ಮಾಡಲಾಗಿತ್ತು, ಮತ್ತೆ ಯಾವ ಅಂಶಗಳನ್ನ ಆತ ಅವರ ಮುಂದೆ ಉಲ್ಲೇಖವನ್ನ ಮಾಡಿದ್ದ, ಅವರು ಏನನ್ನ ಹೇಳಿದ್ರು, ಆ ಒಂದು ಸ್ಥಳ ಯಾವುದು, ಎಲ್ಲಿ ಕೂತಿದ್ರು, ಎಷ್ಟು ಗಂಟೆ ಸಮಯದಲ್ಲಿ, ಎಲ್ಲವನ್ನು ಕೂಡ ಈಗ SIT ಅಧಿಕಾರಿಗಳು ಬಂದು ಸ್ಪಾಟ್ ಮಾಜರನ್ನ ಮಾಡ್ತಾನೆ ಆತನ ಸಮ್ಮುಖದಲ್ಲೇ. ವಕೀಲರ ಇಬ್ಬರನ್ನ ಕೂಡ ಭೇಟಿ ಮಾಡಿದ್ದೆ ಅಂತ ಕೂಡ ಆತ ಹೇಳಿದ್ದ. ಆ ಹಿನ್ನೆಲೆಯಲ್ಲಿ ಕರ್ಕೊಂಡು ಬಂದು ಈಗ ಸ್ಪಾಟ್ ಮಾಜರ್ ಮಾಡೋದಕ್ಕೂ ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರುವಂತದ್ದು. ಹಾಗಾಗಿ ಕಾಮಾಕ್ಷಿಪಾಳ್ಯ ಠಾಣೆಗೂ ಕೂಡ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಏನಾದ್ರೂ ಅಹಿತಕರ ಘಟನೆಗಳು ಆಗಬಹುದು, ಆ ಹಿನ್ನೆಲೆಯಲ್ಲಿ ಒಂದು ಸೆಕ್ಯೂರಿಟಿಯನ್ನು ಕೊಡಬೇಕಾಗಿದ್ದು ಸ್ಥಳೀಯ ಪೊಲೀಸರ ಒಂದು ಕರ್ತವ್ಯ. ಹಾಗಾಗಿ ಅವ್ರಿಗೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬೆಳಗ್ಗೆ 5:30 ಸುಮಾರಿಗೆ SIT ಅಧಿಕಾರಿಗಳು ಕೂಡ ಚೆನ್ನೈನನ್ನ ಕರ್ಕೊಂಡು ಬರ್ತಾ ಇರುವಂತದ್ದು. ಇನ್ನೇನು ಒಂದು ಅರ್ಧ ಒಂದು ಗಂಟೆ ಒಳಗಡೆ ಈ ಒಂದು ವಕೀಲರ ಕಚೇರಿಗೆ ಬಂದು ಭೇಟಿಯನ್ನ ಕೊಡ್ತಾರೆ. ಆ ಸಂದರ್ಭದಲ್ಲಿ ಇಬ್ಬರ ಹೇಳಿಕೆಗಳನ್ನು ಕೂಡ ದಾಖಲಿಸಿಕೊಳ್ತಾರೆ. ಈ ಎಲ್ಲವನ್ನು ಕೂಡ ವಿಡಿಯೋ ರೆಕಾರ್ಡಿಂಗ್ ಮಾಡಿಕೊಳ್ಳುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಪ್ರತಿಯೊಬ್ಬರು ಕೂಡ ಹೇಳ್ತಾ ಇರುವಂತಹ ಗೊಂದಲ ಹೇಳಿಕೆಗಳೇನಿದೆ ಎಲ್ಲರನ್ನು ಕೂಡ ದಿಕ್ತಪ್ಪಿಸ್ತಾ ಇದೆ. ಹಾಗಾಗಿ ನ್ಯಾಯಾಲಯಕ್ಕೆ ಕೊಡಬೇಕಾದಂತ ವೇಳೆಯಲ್ಲಿ ಈ ಒಂದು ಹೇಳಿಕೆಗಳು ಕೂಡ ಸಾಕ್ಷಿಯಾಗಿ ಪರಿಗಣಿಸಲಾಗುತ್ತೆ. ಹಾಗಾಗಿ ಅವನ್ನು ಒಂದು ವಿಡಿಯೋ ರೆಕಾರ್ಡ್ ಮಾಡಿಕೊಳ್ಳುವ ಮೂಲಕವಾಗಿ ಕೂಡ ಅದನ್ನು ದಾಖಲಿಸಿಕೊಳ್ತಾರೆ. ಅಲ್ಲದೆ ಈಗ ಸುಜಾತಾ ಭಟ್ ಅವರು ಕೊಟ್ಟಂತ ಹೇಳಿಕೆಗಳು ಕೂಡ ಉಲ್ಟಾ ಹೊಡೆದಿರುವಂತದ್ದು, ಆಕೆ ಕೊಟ್ಟಂತದ್ದು ಎಲ್ಲವೂ ಕೂಡ ಸುಳ್ಳು ಅಂತ ಹೇಳಿ SIT ಅಧಿಕಾರಿಗಳ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ಇನ್ನು ಮಹೇಶ್ ತಿಮರೋಡಿ ಹಾಗೂ ಗಿರೀಶ ಏನಿದ್ದಾರೆ ಮತ್ತು ಸಮೀರ್ AI ಮೂಲಕ ಒಂದು ವಿಡಿಯೋವನ್ನ ಸೃಷ್ಟಿಸಿದ್ದ, ಅದು ಕೂಡ ಈಗ ಗೊತ್ತಾಗಿರುವಂತದ್ದು ಫೇಕ್ ಅಂತ ಹೇಳಿ. ಹಾಗಾಗಿ ಚಿನ್ನಯ್ಯ ಕೊಡುವಂತ ಹೇಳಿಕೆಗಳನ್ನ ಕೂಡ ಇಲ್ಲಿ ನೋಡಬೇಕಾಗುತ್ತೆ. ಈ 5 ಜನ ಯಾವಾಗ ಮೀಟ್ ಆಗಿದ್ರು, ಈ ಮೀಟ್ ಆದಂತ ವೇಳೆಯಲ್ಲಿ ಏನೆಲ್ಲ ಚರ್ಚೆಗಳಾಯ್ತು, ಯಾವ ರೀತಿಯಾಗಿ ಈ ಒಂದು ಪ್ಲಾನ್ ಅನ್ನ ಮಾಡಬೇಕು ಅನ್ನುವಂಥದ್ದನ್ನೆಲ್ಲ ಚರ್ಚೆ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ SIT ಅಧಿಕಾರಿಗಳು ಈಗ ಒಂದೊಂದನ್ನೇ ತನಿಖೆ ಮಾಡ್ತಾ ಹೋಗ್ತಾ ಇರುವಂತದ್ದು. ಹಾಗಾಗಿ ಇವತ್ತು ಚಿನ್ನಯ್ಯನನ್ನ ಕರ್ಕೊಂಡು ಬಂದು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಈಗಾಗಲೇ ಆತನ ಒಂದು ಸಂಬಂಧಿಕರು, ಅವರ ಮಡದಿ ಏನಿದ್ದಾರೆ ಎಲ್ಲರನ್ನ ಕೂಡ ವಿಚಾರಣೆ ಮಾಡಿ ಕೆಲವು ಹೇಳಿಕೆಗಳನ್ನ ಕೂಡ ದಾಖಲಿಸಿಕೊಂಡಿರುವಂತದ್ದು. ಸಂಬಂಧಪಟ್ಟಂತಹ ಎಲ್ಲಾ ದಾಖಲೆಗಳನ್ನು ಕೂಡ ಈಗಾಗಲೇ ಪವರ್ ಟಿವಿ ಕೂಡ ಎಲ್ಲರ ಮುಂದೆ ಇಟ್ಟರೆ ಸಾಕ್ಷಿಗಳು ಏನಿದೆ, ಇದು ಎಷ್ಟರ ಮಟ್ಟಿಗೆ ಷಡ್ಯಂತ್ರ ಮಾಡಿದ್ದಾರೆ ಅನ್ನೋದನ್ನು ಕೂಡ ಈಗ ಬಟಾ ಬಯಲು ಮಾಡಿರುವಂತದ್ದು. ಸಚಿನ್, ಧನ್ಯವಾದ ವೆಂಕಟೇಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.